ಅನೇಕ ಜನ JDS ಅಲ್ಲಿ ಒಂದು 30 ಜನ ಅದಾರ, ಬಿಜೆಪಿ ಒಂದು 30, ಕಾಂಗ್ರೆಸ್ ಅಸಮಾಧಾನ ಮತ್ತು ಟಿಕೆಟ್ ವಂಚಿತರಾಗಿರ್ತಾರೆ. ಅವ್ರು ಕರ್ಕೊಂಡು ಒಂದು ಪಕ್ಷ ಮಾಡ್ತಾನೆ ಅಂತೇಳಿ ಅದಕ್ಕಿಂತ ತಮ್ಮ ಬೆಂಬಲ ಇದೆ ಅಂತ ಇಲ್ಲ, ಹಂಗೆ ಅಂದಿಲ್ಲ ಅವರು. ವಿಜೇಂದ್ರ ಮುಂದುವರಿಸಿದ್ರೆ ಮಾಡ್ತಾ ಸತತ ಪ್ರತಿ ಸಲ ಹೇಳ್ತಾರೆ ಅದ್ರ ಬಗ್ಗೆ. ನಾ ಅದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಏನು ಅಂತಿಮ ನಿರ್ಣಯ ತಗೋದು ನಾವು ಬದ್ದಿರ್ತೀವಿ. ಫಸ್ಟ್ ನಮ್ಮ ಪಕ್ಷ BJPಯಲ್ಲೇ ನಾವು ಮುಂದುವರ್ಯಾರ. ನಾವೇನು ಯತ್ನಾಳ್ ಅವರು ಎಷ್ಟು ಸಾಧ್ಯತೆ ನಾವು ನಮ್ಮ ಪಕ್ಷ ತರಕ್ಕೆ ನಾವು ಪ್ರಯತ್ನ ಮಾಡ್ತೀನಿ. ಯಾಕಂದ್ರಪ್ಪ, ಒಂದು ಅವತ್ತು ಸಸ್ಪೆಂಡ್ ಆದಕ್ಕೆ ಇವತ್ತಿಗೆ ಒಂದು 7 ತಿಂಗಳು ಇರ್ಬೋದಲ್ಲ ಸಸ್ಪೆಂಡ್ ಆಗಿ. ಅವತ್ತಿನ ಯತ್ನಾಳು ಇವತ್ತು ತುಲನಾ ಮಾಡ್ರಿ. ವಿಜೇಂದ್ರ ಯತ್ನಾಳ್ನ ಇವತ್ತು ರಾಜ್ಯದಲ್ಲಿ ಲಿಂಗಾಯತ್ ಲೀಡರ್ ಇರ್ಬೋದು, ಹಿಂದೂ ಲೀಡರ್ ಆಗಿ ಪರಿವರ್ತನೆ ಆಗೋದು ಯತ್ನಾಳ್ ಭಾಳಷ್ಟು ಮೇಲೆ ಹೋಗಿದ್ದಾರೆ. ಎಲ್ಲರನ್ನ ಒಪ್ಪುವಂಥ ಮಾತದು. ವಿಜೇಂದ್ರ ಭಾಳ ಕುಗ್ಗಿದ್ದಾರೆ ಕೆಳಗೆ. ಅವತ್ತಿನ ವಿಜೇಂದ್ರ ಇವತ್ತು ಯತ್ನಾಳ್ ಭಾಳ ಕೆಳಗೆ ಹೋಗಿದ್ದಾನೆ, ಯತ್ನಾಳ್ ಮೇಲೆ ಬಂದಾರೆ. ಆದರೆ ಎಲ್ಲರೂ ಒಪ್ಪುವಂಥ ಮಾತು. ಯಾರು BJP ಹೋಗ್ತಾರೆ, ಕಾಂಗ್ರೆಸ್ ಎಲ್ಲ ಹೋಗ್ತಾರೆ. ನಾವು ನಮ್ಮದು ವಿಚಾರ ಪದೇ ಯಾಕೆ ಯತ್ನಾಳ್ ಭೇಟಿ ಹಾಕ್ತಾರಂದ್ರೆ ಆ ಆ್ಯಂಗಲ್ದು ಯಾರು ವಿಚಾರ ಮಾಡ್ತಾರೆ ನಮ್ಮ ಪಕ್ಷದವರು. ಅವೇನಾರು ಬೇರೆ ಪಕ್ಷ ಕೇಳಿದ್ರೆ ಅವ್ನು ಎಷ್ಟು ಗೆತ್ತನು ಏನಾಕತ್ತೆ ಗೊತ್ತಿಲ್ಲ. ನಮ್ಮ ಹಿಂದೂ ಓಟ್ ಡ್ಯಾಮೇಜ್ ಮಾಡಿ ಪಕ್ಷಕ್ಕೆ ಹಾನಿ ಆಕತ್ತೆ ಒಂದು ನನಗೆ ಅಂತಂಕತೆ. ಅದಕ್ಕೆ ಅವನು ಸತತ ಅವನ ಜೋಡಿ ಸಂಪರ್ಕ ಇಟ್ಕೊಂಡು ಅವ್ನು ಬೇರೆ ತಪ್ಪು ದಾರಿ ಹಿಡಿಬಾರ್ದು ಒಂದು ಆ ಉದ್ದೇಶ ಪದೇ ಭೇಟಿ ಹಾಕೋಣ. ಈ ಉದ್ದೇಶ ಇಟ್ಕೊಂಡ ನನ್ನ ಒಳ್ಳೆ ಸ್ನೇಹಿತನು ನನ್ನ ಮಾತಿಗೆ ಬೆಲೆ ಕೊಡ್ತಾನೋ. ಅವೇನು ನನ್ನ ಮಾತಿನ ವಿರುದ್ಧ ಹೋಗೋದಿಲ್ಲ. ಆದರೆ ಅನಿವಾರ್ಯ ಅವನಿಗೂ ಮನಸ್ಸಿಗೆ ನೋವಾಗಂಗೆ ನಡ್ಕೊಂಡ್ರೆ ಅನಿವಾರ್ಯ. ಯಾರೇ ನಾನೇ ಇದ್ರೆ ಅನಿವಾರ್ಯ, ಅವ ಇದ್ರೆ ಅನಿವಾರ್ಯ, ಕೊನೆಯ ಡಿಶ್ ಅಂತ ಹೋದ್ರೆ.